ಕನ್ಯಾ ರಾಶಿ. ಕನ್ಯಾ ರಾಶಿ ಒಳಗೆ ಉತ್ತರ ನಕ್ಷತ್ರದ 3 ಚರಣ ಬರ್ತಾವ್ರಿ. ಹಸ್ತ ನಕ್ಷತ್ರದ ಪೂರ್ಣ 4 ಚರಣ, ಚಿತ್ತ ನಕ್ಷತ್ರದ 2 ಚರಣ ಬರ್ತಾವ. ಜನ್ಮಾಕ್ಷರ ಟೋ ಪ ಪಿ ಪು ಶ ಣ ಠ ಪೇ ಪೋ ಅನ್ನುವಂಥದ್ದು ಪಿ ಅಕ್ಷರದಿಂದ, ಎನ್ ಅಕ್ಷರದಿಂದ, ಟಿ ಅಕ್ಷರದಿಂದ ಬರುವಂಥ ಹೆಸರುಗಳನ್ನು ನೋಡ್ಬೋದು. ಆದರೆ ಸಾಮಾನ್ಯತಃ ಪೂರ್ಣವಾಗಿ ರಾಶಿ ಗೊತ್ತಿದ್ದವರು ನೋಡೋದು ಬಹಳ ಉತ್ತಮ. ಗೊತ್ತಿರದೇ ಇದ್ರೆ ಇದನ್ನಷ್ಟು ನೋಡ್ಬೋದು. ಈ ಸಂವತ್ಸರದ, ಹೊಸ ಸಂವತ್ಸರದ, ವಿಶ್ವಾವಸುನಾಮ ಸಂವತ್ಸರದ ಶುಭಾಶಯಗಳು ತಮಗೆಲ್ಲ. ಈ ಸಂವತ್ಸರ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ, ಈ ಕನ್ಯಾ ರಾಶಿಯ ಫಲ ಯಾವ ರೀತಿಯಾಗಿದೆ ಅಂತೇಳಿ ನೋಡೋಣ. ಈ ಸಂವತ್ಸರದೊಳಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಬರ್ತಾವ ಅಂಥೇಳಿ ನಾವು ವಿಚಾರ ಮಾಡೋಣಂತ್ರಿ. ಈ ಸಂವತ್ಸರದೊಳಗೆ 9ನೇ ಮನೆ ಒಳಗೆ ಗುರು ಇದ್ರು, ಈಗ 10ನೇ ಮನೆಗೆ ಬರ್ತಾರೆ. 10ನೇ ಮನೆ ಒಳಗೆ ಗುರು ಬಂದಾಗ ಏನಾಗ್ತದೆ? 10ನೇ ಮನೆ ಅಂದ್ರೆ ಪಿತೃಸ್ಥಾನ ಮತ್ತೆ ಉದ್ಯೋಗ ಸ್ಥಾನ ಅಂತ. ಇದಕ್ಕೆ ಬಹಳಷ್ಟು ಮಹತ್ವ ಕೊಡುದು. ಪಿತೃಸ್ಥಾನ ತಂದೆ ತಾಯಿ ಹಿರಿಯರ ಆಶೀರ್ವಾದ ಇರ್ತದ ಅಂತ ಹೇಳಿ ಪೂರ್ವ ಜನ್ಮದ ಫಲಗಳು ಸಿಗ್ತಾವಂತೆ. ಪೂರ್ವ ಜನ್ಮದ ಫಲ ಕೊಡ್ತಕ್ಕಂಥದ್ದು ಕೆಲವು ಮಾತ್ರ. ಹಿರಿಯರ ಆಶೀರ್ವಾದ ಅಂತ ಹೇಳ್ತೀವಿ. ಈ ಸಂವತ್ಸರದ ಹೆಸರೇ ವಿಶ್ವಾವಸು ಅಂತ. ಪಿತೃದೇವತೆಗಳ ಹೆಸರಿನಲ್ಲೇ ಈ ಸಂವತ್ಸರ ಇದೆ. ಪಿತೃದೇವತೆಗಳು ಇರುವಂತಹ ಸ್ಥಾನದಲ್ಲಿ ಅಂದ್ರೆ ಪಿತೃ ಸ್ಥಾನದಲ್ಲಿ ಗುರುದೇವರಿದ್ದಾರೆ. ಬೃಹಸ್ಪತಿ ಸಂಚಾರ ಅದೇ ರಾಶಿ ಒಳಗದೆ ಗೋಚಾರ ಅಂತೀವಿ. ಈ ರಾಶಿ ಒಳಗೆ ಮೇ 14ನೇ ತಾರೀಕಿಗೆ ಗುರು ಬಂದ್ರಂದ್ರೆ 1 ವರ್ಷ ಅಲ್ಲಿ ಇರ್ತಾರೆ. ಮುಂದೆ ವಕ್ರಿಗತಿಯಿಂದ ಮತ್ತೆ ಅತಿಚಾರದಿಂದ ಮುಂದೆ ಹೋಗಿ ಅಂದ್ರೆ ಮಿಥುನದಿಂದ ಕರ್ಕಕ್ಕೆ ಹೋಗಿ ಬರುವಂಥದ್ದು ಇದೆಲ್ಲ ಇದೆ. ಆದರೆ ಫಲ ಮುಖ್ಯವಾಗಿರ್ತಕ್ಕಂಥ ಫಲ ಕೊಡೋದು ಎಲ್ಲಿ? ಮಿಥುನ ರಾಶಿಯಲ್ಲಿ ಫಲ ಕೊಡ್ತದೆ. ಮಿಥುನ ರಾಶಿ ಅಂದ್ರೆ 10ನೇ ಮನೆ ಆಗ್ತದೆ ಕನ್ಯಾ ರಾಶಿಯವರಿಗೆ. ಈ ಸ್ಥಾನಕ್ಕೆ ಬಂದಾಗ ಫಲ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಪಿತೃಸ್ಥಾನದೊಳ ಗುರು ಇದ್ದಾಗ ಒಳ್ಳೆಯ ಆಶೀರ್ವಾದ ನಿಮಗಿರ್ತದೆ, ಗುರುಬಲ ನಿಮಗಿರ್ತದೆ, ಒಳ್ಳೆಯ ಸ್ಥಾನದ ಬಲ ನಿಮಗೆ ಸಿಗ್ತದೆ. ಗುರು ಒಳ್ಳೆಯ ಫಲಗಳನ್ನು ತಮಗೆ ಕೊಡ್ತಾ ಇರ್ತಾರೆ. ಈ ಕ್ಷೇತ್ರದಾಗ ಇರತಕ್ಕಂಥವ್ರು ಯಾರ್ಯಾರು ಮತ್ತೆ ಉದ್ಯೋಗದೊಳಗೆ ಒಳ್ಳೆ ಬೆಳವಣಿಗೆ ಇರ್ತದೆ. ಪ್ರಮೋಷನ್ಸ್ ಆಗ್ತಾವ, ಇನ್ಕ್ರಿಮೆಂಟ್ಸ್ ಸಿಗ್ತಾವ, ಮತ್ತೆ ಏನೇನು ಅಪೇಕ್ಷಿತ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಡೆವಲಪ್ಮೆಂಟ್ಸ್ ಆಗಬೇಕು ಎಲ್ಲ ಒಳ್ಳೆ ರೀತಿ ಡೆವಲಪ್ಮೆಂಟ್ಸ್ ಇರ್ತಾವೆ. ಅನೇಕ ಸೌಕರ್ಯಗಳು ನಿಮಗೆ ಹೆಚ್ಚಾಗ್ತವೆ. ಒಳ್ಳೆಯ ಸಮಾಧಾನದಾಗಿರ್ತಕ್ಕಂಥ ಸ್ಥಾನ ಇರ್ತದೆ. ಆತಂಕದೊಳಗೆ ಇರಂಗಿಲ್ಲ. ಬಹಳಷ್ಟು ಜನರನ್ನ ನಾವು ನೋಡ್ತೀವಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕ ಬಹಳ ಇದೆ. ಇವತ್ತಿನ ಕಾಲಕ್ಕೆ ಸರ್ಕಾರಿ ನೌಕರರನ್ನು ಕೆಲವ್ರನ್ನ ಬಿಟ್ಟರೆ ಅವರು ಆತಂಕದಾಗೇ ಇದ್ದಾರೆ. ಯಾವಾಗ ಯಾರನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಏನೂ ಗೊತ್ತಿಲ್ಲ. ಅಂದ್ರೆ ನಾವು ಹೇಳುದು ಸರ್ಕಾರಿ ರೀತಿಯಾದಂತಲ್ಲ, ಒಟ್ಟು ಸಾಮಾನ್ಯತ ಮೊದಲಿನಿಂದನೂ ಇಂಥ ಒಂದು ಕಠಿಣವಾಗಿರ್ತಕ್ಕಂಥ ಸಂದರ್ಭದಲ್ಲೇ ಅವ್ರು ಕೆಲಸ ಮಾಡ್ತಾ ಬಂದಿದ್ದಾರೆ. ಸರ್ಕಾರಿ ನೌಕರರು ಅಂದ್ರೆ ಎಲ್ಲರೂ ಏನು ಬಹಳ ಸೌಖ್ಯದಿಂದ ಇದ್ದಾರಂತ ಏನಲ್ಲ. ಆದ್ರೆ ಗುರುಬಲ ಆ ಸ್ಥಾನಕ್ಕೆ ಬಂದಾಗ ಈ ಸಂವತ್ಸರದೊಳಗೆ ನಿಶ್ಚಿಂತರಾಗಿರ್ತೀರಿ ಅಂತ. ಬಹಳ ಸಮಾಧಾನಕರವಾಗಿರ್ತಕ್ಕಂಥ ಕೆಲಸ ನಡೀತಿರ್ತದೆ. ಆದ್ರೆ ಹೆಚ್ಚಿನ ಆದಾಯ ಇರುವುದಿಲ್ಲ. 6ಕ್ಕೆ ಏರುವುದಿಲ್ಲ, 3ಕ್ಕೆ ಇಳಿಯುವುದಿಲ್ಲ. ಆ ಸ್ಥಳದ ಇರ್ತದೆ. ಡೆವಲಪ್ಮೆಂಟ್ಸ್ ಆಗ್ತಾವೆ ಸಣ್ಣ ಪುಟ್ಟ, ಆದ್ರೆ ಬಹಳ ದೊಡ್ಡ ಪ್ರಮಾಣದ ಡೆವಲಪ್ಮೆಂಟ್ಸ್ ಅಲ್ಲ. ಇಷ್ಟು ಸಾಕು ಅನ್ನುವಂಥ ನಿರಾಸಕ್ತಿ ಮಾಡ್ತದೆ. ಈ ಉದ್ಯೋಗ ಭಾಗದಾಗ ಗುರು ಬಂದಾಗ ಏನಿಸ್ತದೆ? ಸಾಕು ಸಾಕು ಅನ್ನುವಂಥ ಭಾವನೆ ಇರ್ತದೆ. ಸಾಕು ಅನ್ನೋದ್ರೆ ಇಷ್ಟು ಸಾಕು, ಹೆಚ್ಚಿಂದ ಬೇಡ ಅನ್ನುವಂಥ ಒಂದು ನೆಗೆಟಿವ್ ಮೆಂಟಾಲಿಟಿ ಅಂದ್ರೆ ವೈರಾಗ್ಯ ಭಾವ ಇರ್ತದೆ. ಅಷ್ಟೇ ಅಲ್ಲ, ಕೊಡುವಂಥ ಗುಣ ಇರ್ತದೆ. ತಮ್ಮಲ್ಲಿ ಬಂದಿರತಕ್ಕಂಥದನ್ನೇ ಮತ್ತೆ ದಾನ ಕೊಡುವಂಥ ಗುಣ ಇರ್ತದೆ. ಆದ್ರೆ ಒಂದು ಇವರು ಸ್ವಭಾವ ಅಂತದ ಸಂಶಯತೆ ನಡೆ ಇರ್ತದೆ. ತಮಗೇನು ಕಾಣಿಸ್ತದೋ ಅದನ್ನೆಲ್ಲ ಬಹಳ ಪರೀಕ್ಷೆ ಮಾಡಿ ನೋಡುವಂಥದ್ದು. ಜ್ಯೋತಿಷಿಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ. ಬೇಕು ಅನ್ಸಿದ್ರೆ ಕೇಳಬಹುದು, ಅಲ್ಲಾದ್ರೆ ಬಿಡಬಹುದು. ಯಾವ ಜ್ಯೋತಿಷಿಗಳು ಸಹಿತ ನಿಮ್ಮ ಎದುರಿಗೆ ಬಂದು ಚಾಲೆಂಜ್ ಮಾಡುವುದಿಲ್ಲ. ಒಬ್ರು ಬಂದು ಹೇಳಿದ್ರು, ನನ್ನ ಜೋಡಿ ನಡೆದಂತ ಅನುಭವ ಇವು. ಕನ್ಯಾ ರಾಶಿಯವರು ಅವರು ಅಂದ್ರೆ ಸಾಮಾನ್ಯತಃ ಈ ರೀತಿ ನಡೀತಾ ಇರ್ತದೆ. ಇವ್ರ ಸ್ವಭಾವ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ, ನಾ ಏನು ನಂಬೋದಿಲ್ರಿ. ನಾ ಇಲ್ಲಿವರೆಗೂ ಯಾರಿಗೂ ನನ್ನ ಕೈ ತೋರಿಸಿಲ್ಲ, ನಾ ಯಾರಿಗೂ ಜಾತಕನೇ ತೋರಿಸಿಲ್ಲ. ಮತ್ತೆ ಜ್ಯೋತಿಷಿಗಳೇ ಬಂದು ಏನ್ ಮಾಡೋರು? ಆದ್ರೂ ಕೇಳ್ಬೇಕಂತ ಇಚ್ಛ. ಇನ್ನೊಬ್ರು ಹೇಳ್ತಾರ, ನನ್ನ ಹೆಂಡತಿ ಮಕ್ಕಳು ಇವರೆಲ್ಲ ಪೂಜಾ ಮಾಡ್ಬೇಕಂತಾರ, ಅದಕ್ಕೆ ಮಾಡ್ರಿ. ನಿಮಗೆ ಆಸಕ್ತಿ ಇಲ್ಲದೆ ಇದ್ರೆ ಯಾವ ರಾಶಿ ಅಂದ್ರೆ ಕನ್ಯಾ ರಾಶಿಯವ್ರಿಗೆ ವಿಶೇಷವಾಗಿ ನಿಮಗೆ ಪೂಜಾ ಮಾಡುವಂತ ಆಸಕ್ತಿ, ಭಕ್ತಿ, ಭಯ, ದೇವರಲ್ಲಿ ಒಂದು
ಶ್ರದ್ಧೆ ಇಲ್ಲದೆ ಇದ್ದಾಗ ಇದು ಯಾವ ಧಾರ್ಮಿಕ ಕಾರ್ಯ ಮಾಡಿ ಜ್ಯೋತಿಷ್ಯ ಕೇಳಿ ಏನು ಉಪಯೋಗ ಇಲ್ಲ. ಸಂಶಯದಿಂದ ನಡೆಯುವಂತ ಕೆಲಸ ಇವ್ರು ಮಾಡ್ತಾ ಇರ್ತಾರೆ. ತಮಗೇನು ಅನಿಸ್ತದೋ ಅದನ್ನೇ ಮಾಡ್ತಾ ಇರೋದು. ಆದ್ರಿಂದ ಇಂಥದ್ದು ಆಗಬಾರ್ದು ಅಂತ ಹೇಳಿದ್ರೆ ಬೃಹಸ್ಪತಿ ಜಪ ಮಾಡಬೇಕು. ದಾನ ಕೊಟ್ಟು ಸಂಶಯ ಪಡೋದು, ನಾವು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಇವೆಲ್ಲ ಅನುಭವಕ್ಕೆ ಬರ್ತಾ ಇರ್ತಾವ. ದಾನ ಕೊಟ್ಟು ಅದನ್ನ ಸರಿಯಾಗಿ ಉಪಯೋಗ ಮಾಡಿದ್ರೋ ಇಲ್ಲೋ, ಒಂದು ಹಣ್ಣು ಕೊಟ್ಟು ಅವ್ರು ತಿಂದ್ರೋ ಇಲ್ಲೋ ಅಂತ ಏನ್ ಬೆನ್ನತ್ತದು. ಅವ್ರಿಗೆ ಹೆಂಗ್ ಬೇಕು ಹಂಗ್ ಮಾಡಿ ದಾನ ಕೊಡೋ ಸ್ವಭಾವ ನಿಮ್ದು ಕೊಟ್ಟು ಬಿಡ್ರಿ. ಇಂಥ ಒಂದು ಇದಕ್ಕಾಗಿ ಇಂಥ ಗುಣಗಳು ಇರಬಾರ್ದು. ಗುರು ಮಂತ್ರ ಜಪ ಮಾಡ್ರಿ, ಪಾರಾಯಣ ಮಾಡ್ರಿ, ಕ್ಷೇತ್ರ ದರ್ಶನ ಮಾಡ್ರಿ, ದಾನ ಒಳ್ಳೆ ರೀತಿಯಿಂದ ದಾನ ಮಾಡುವಂತ ಕಾಲ. ಅಂತ ಸ್ವಭಾವ ನಿಮ್ಮಲ್ಲಿ ಅದು ಇನ್ನೂ ಹೆಚ್ಚಾಗ್ತದಂತ ನಾವು ಇಷ್ಟೆಲ್ಲ ಹೇಳೋದ್ರ ಉದ್ದೇಶ ಏನಂದ್ರೆ ಗುರು ದಶಮ ಬಂದಾಗ ದಾನ ಕೊಡುವಂತ ಸ್ವಭಾವ ಜಾಸ್ತಿ ಆಗ್ತದೆ. ಅದೇ ರೀತಿ ಸಂಶಯ ಸ್ವಭಾವಗಳು ಇರ್ತಾವ, ಅದಕ್ಕೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ರಿ ಅಂತ ಹೇಳುದು. ಈ ಸೃಜನಶೀಲ ಪ್ರತಿಭೆಯಿಂದ ಅಂದ್ರೆ ಕ್ರಿಯೇಟಿವಿಟಿ ಇದ್ದಲ್ಲೇ ಬಹಳ ಬುದ್ಧಿವಂತರು. ಕನ್ಯಾ ರಾಶಿಯವರು ಅಂತಂದ್ರೆ ಬಹಳ ಬುದ್ಧಿವಂತರು, ಒಳ್ಳೆಯ ಸಂಶೋಧಕರಾಗ್ತಾರೆ, ಒಳ್ಳೆಯ ಕೆಲಸದಲ್ಲಿ ಬಹಳಷ್ಟು ಆಸಕ್ತಿ ಇರ್ತದೆ, ಸೂಕ್ಷ್ಮವಾಗಿ ಕೆಲಸ ಮಾಡುವಂಥವ್ರು, ಎಲ್ಲ ಆ್ಯಂಗಲ್ನಲ್ಲಿಯೂ ವಿಚಾರ ಮಾಡುವಂಥವ್ರು, ಒಳ್ಳೆಯ ವಿಜ್ಞಾನಿಗಳು ಇವರಾಗಿರ್ತಾರೆ, ಒಳ್ಳೆಯ ಕಲೆಗಾರರಾಗಿರ್ತಾರೆ. ಇಂಥ ಒಂದು ಇವರು ಕಮ್ಯುನಿಕೇಶನ್ ಸ್ಕಿಲ್ಸ್ ಬಹಳ ಚಲೋ ಇರ್ತಾವ್ರಿ. ಈ ಕಾರಣದಿಂದಾಗಿ 10ನೇ ಮನೆಯೊಳಗೆ ಗುರು ಬಂದಾಗ ಆ ಕಮ್ಯುನಿಕೇಶನ್ ಕಟ್ ಆಗುವಂಥ ಚಾನ್ಸ್ ಇರ್ತದೆ. ಯಾಕಂದ್ರೆ ಸಾಕು ಅನ್ನುವಂಥ ಒಂದು ಭಾವನೆ ಮಾಡಿರ್ತದೆ. ಅದನ್ನ ತಮ್ಮ ಬಂದಿದ್ದನ್ನ ಇನ್ನೇನು ತಗೊಂಡು ಏನ್ ಮಾಡೋದು ಅನ್ನುವಂಥದ್ದು ಒಂದು ಭಾವನೆ ಬರ್ತದೆ. ಇಷ್ಟು ಸಾಕು ನಮಗೆ, ಹೆಚ್ಚಿನ ಬೇಡ ಅನ್ನುವಂಥ ಭಾವನೆ ಬರ್ತದೆ. ಇದರಿಂದ ಕಮ್ಯುನಿಕೇಶನ್ ಕಟ್ ಆಗ್ತದೆ, ಮಾಡುವಂತ ಬಿಟ್ಟು ಬಿಡ್ತಾರೆ. ಅದನ್ನ ಈ ಕಾರಣಕ್ಕಾಗಿ ನಾವು ಬೃಹಸ್ಪತಿ ಶಾಂತಿಯನ್ನ ಮಾಡಬೇಕು. ಶಾಂತಚಿತ್ರ ವ್ಯವಹಾರದಿಂದ ಶಾಂತಚಿತ್ರಾಗಿ ವ್ಯವಹಾರ ಮಾಡಿದ್ರೆ, ಅವನು ಪೂರ್ಣ ಮಾಡಿದ್ರೆ ಒಳ್ಳೆಯ ಫಲ ಬರ್ತದೆ. ಪಡಿಬೇಕು, ದಾನ ಕೊಡಬೇಕು. ನಾವು ಹೇಳೋದೇನಂದ್ರೆ ಪಡಿಬೇಕು, ದಾನ ಕೊಡಬೇಕು. ದಾನ ಕೊಟ್ಟ ಮೇಲೆ ಹೊಳ್ಳೆ ನೋಡಬಾರ್ದು, ಅವ್ರು ಏನ್ ಮಾಡಿದ್ರು ಏನಿಲ್ಲ ಯಾವುದು ಚಿಂತೆ ಮಾಡಬಾರ್ದು. ಈ ಕಾರಣಕ್ಕಾಗಿ ಕೊಡುವಾಗೆ ಯೋಗ್ಯರಿಗೆ ದಾನ ಕೊಡಬೇಕು. ಈ ಕಾರಣಕ್ಕಾಗಿ ಇವನು ವಿಚಾರ ಮಾಡಿಕೊಂಡು ದಾನಾದಿಗಳನ್ನು ಮಾಡ್ರಿ. ಸಪ್ತಮದ ಶನಿ ಗೋಚಾರ ನಡೀತದೆ. ಶನಿದೇವರು ಸಪ್ತಮದಾಗಿ ಬಂದಿದ್ದಾರೆ. ಕುಟುಂಬ ಸ್ಥಾನದಲ್ಲಿ ಶನಿ ಸಂಚಾರ, ಮನೆ ಒಳಗೆ ಕಿರಿಕಿರಿ ಆಗ್ತಿರ್ತದೆ ಅಂತ ಹೇಳ್ತಾರೆ. ಸಪ್ತಮದಾಗ ಕುಟುಂಬ ಸ್ಥಾನ ಅಂತಾರೆ ಅದಕ್ಕೆ. 7ನೇ ಮನೆಗೆ ಕುಟುಂಬ ಸ್ಥಾನ, ಪರಿವಾರದ ಸ್ಥಾನ, ಹೆಂಡತಿ ಮಕ್ಕಳು ಬಂಧು ಬಳಗ ಇವರೆಲ್ಲ ವಿಶೇಷವಾಗಿ ತನ್ನ ಪರಿವಾರ ತನ್ನ ಮನೆಯೊಳಗೆ ಒಂದು ಕಿರಿಕಿರಿ ಆಗುವಂಥದ್ದು. ಸಪ್ತಮ ಅಂದ್ರೆ ಕೇವಲ ಕುಟುಂಬ ಅಂತ ಹೇಳಿದ್ರೆ ಇದು ಒಂದೇ ಅಂತಲ್ಲ. ಏನ್ ಹೇಳಿದ್ರೆ ಅಂದ್ರೆ ತಾವು ಇರುವಂತ ಪರಿಸರ ಏನದ ಅಲ್ಲೇ ಕಿರಿಕಿರಿಗಳಾಗುವಂತ ಸಾಧ್ಯತೆಗಳಿರ್ತಾವ. ಸಣ್ಣ ಪುಟ್ಟ ಕಿರಿಕಿರಿ ಇರ್ತಾವ. ಶನಿ ದೋಷ ಜಾಸ್ತಿ ಇರ್ತದೆ, ಪಂಚಮದಾಗ ಜಾಸ್ತಿ ಇರ್ತದೆ, 7.5 ಒಳಗೆ ಜಾಸ್ತಿ ಇರ್ತದೆ. ಸಪ್ತಮದಾಗ ಅಷ್ಟು ಫಲಗಳನ್ನ ಹೇಳಿಲ್ಲ, ಬಹಳ ಕೆಟ್ಟ ಫಲಗಳನ್ನ ಏನು ಹೇಳಿಲ್ಲ. ಆದ್ರೆ ಮುಂದಿನ ಭವಿಷ್ಯತ್ತಿನ ಚಿಂತೆ ಮಾಡಬೇಕು, ಭವಿಷ್ಯತ್ತಿನ ಬಗ್ಗೆ ಕಾಳಜಿ ಬೇಕು. ಅದಕ್ಕಾಗಿ ಸ್ವಲ್ಪ ಉಳಿಸ್ಬೇಕು. ಗಳಿಕೆ ಮಾಡೋದು ಅಷ್ಟೇ ಅಲ್ಲ, ಉಳಿಸೋದು ಬೇಕು, ದಾನವನ್ನು ಕೊಡಬೇಕು. ಅದು ಮುಖ್ಯ ಆಗಿರ್ತದೆ. ಈ ಕ್ಷೇತ್ರದ ಕೃಷಿಕರೇನಿದ್ದಾರಲ್ಲ, ಕೃಷಿಕರಾಗಿರ್ಬಹುದು ಅಥವಾ ಇನ್ನು ವ್ಯಾಪಾರಿ ವರ್ಗದವರು ಉಳಿಸುವಂತ ಪ್ರಯತ್ನಗಳು ಜಾಸ್ತಿ ಆಗ್ಬೇಕು. ಉಳಿಸುವಂತ ಪ್ರಯತ್ನಗಳಂದ್ರೆ ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ಮಾಡೋದಾಗ್ಲಿ, ಒಂದ್ ಕಡೆ ಸಂಗ್ರಹ ಮಾಡಿಡೋದಾಗ್ಲಿ, ಅದಕ್ಕೆ ಮನೆ ಒಳಗಿನವರಿಗೆ ಕಾಳಜಿ ಮಾಡುವಂಥದ್ದು. ಕುಟುಂಬ ವರ್ಗದ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಜಾಸ್ತಿ ಬೇಕ್ರಿ. ನೀವು ಮನೆಗೆ ಏನ್ ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಮನೆ ಒಳಗೇನೋ ಹೆಣ್ಮಕ್ಳಾಗಿರ್ಬೋದು, ಗಂಡಸರಾಗಿರ್ಬೋದು. ಇದು ಈ ಬರೇ ಗಂಡಸರಿಗೆ ಹೆಣ್ಮಕ್ಳಿಗೆ ಅಂತಲ್ಲ, ಗೋಚಾರ ಎಲ್ಲರಿಗೂ ಒಂದೇ ರೀತಿಯಾಗಂತ ಫಲ ಕೊಡ್ತಿರ್ತದ. ಮನೆ ಒಳಗೆ ಏನ್ ಬೇಕು, ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತು ಒಡವೆ ಏನಿರ್ತದ, ಅಥವಾ ಮತ್ತಿನ್ನೇನೋ ವಿಷಯಗಳಿರ್ತಾವ, ಪರಿವಾರದ ಜನರ ಅಪೇಕ್ಷೆಗಳಿಗೆ ಸ್ಪಂದಿಸ್ಬೇಕಾಗ್ತದೆ. ಇವ್ರ ಸ್ವಭಾವ ಹೆಂಗಂತಂದ್ರೆ ತಮ್ಮದಷ್ಟೇ ವಿಚಾರ ಮಾಡೋದು. ತನ್ನ ಊಟ ಆಯ್ತಾ ಎದ್ದು ಹೋಗ್ಬಿಡುದು, ಮಾಡಿದವ್ರು ಊಟ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ. ಈ ಥರದ ಸ್ವಭಾವ ಒಳ್ಳೆಯದಲ್ಲ. ಇದು ಗುಣ ಈ ಸಂದರ್ಭದಾಗ ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ. ಸಪ್ತಮದೊಳಗೆ ಇವು ಎಲ್ಲ ಸಿಟ್ಟಿಗೂ ಕಾರಣ ಆಗ್ತಾವ್ರಿ. ಮನೆಯೊಳಗೆ ತಕರಾರು ಬರ್ಲಿಕ್ಕೆ ಇಂಥ ಸಣ್ಣ ಪುಟ್ಟ ಕಾರಣಗಳು ವಿಷಯಗಳಾಗಿ ದೊಡ್ಡ ಪ್ರಮಾಣಕ್ಕೆ ಹೋಗುವಂಥದ್ದನ್ನ ನಾವು ನೋಡಿದೀವಿ, ಕೇಳಿದೀವಿ. ಇಂಥ ತೊಂದರೆಗಳು ಬರದೇ ಇರಲಿ ಅಂತ ಹೇಳಿದ್ರೆ ಪರಿವಾರದ ಬಗ್ಗೆ ಕಾಳಜಿ ಬೇಕು. ವಿಶೇಷವಾಗಿ ತಂದೆ ತಾಯಿ ಬಗ್ಗೆ, ಹಿರಿಯರ ಬಗ್ಗೆ ಅವ್ರ ಜೊತೆಗೆ ಹೋಗ್ರಿ, ಒಂದು 10 ನಿಮಿಷ ಕೂಡ್ರಿ, ಮಾತಾಡ್ರಿ. ಅವ್ರಿಗೇನ್ ಬೇಕು ಏನಿಲ್ಲ ವ್ಯವಸ್ಥೆ ಮಾಡ್ರಿ. ಅದೇ ರೀತಿ ಹಿರಿಯರೇ ಆಗಿದ್ರೆ, ಈ ಕನ್ಯಾ ರಾಶಿಯವರು ಹಿರಿಯರೇ ಆಗಿದ್ರಿ ಅಂದ್ರೆ ನಿಮ್ಮ ಮಕ್ಕಳನ್ನ ಕರೆದು ಮಾತಾಡ್ಸ್ರಿ, ಮೊಮ್ಮಕ್ಕಳನ್ನ ಕರೆದು ಮಾತಾಡ್ಸ್ರಿ. ನಿಮ್ ಕೆಲಸ ಜೊತೆಗೆ ಅವ್ರನ್ನ
ನೋಡ್ಕೊಂಡು ಹೋಗ್ರಿ ಅಂತ ಈ ರೀತಿಯಾದ ಮಾಡೋದ್ರಿಂದ ಮನೆ ಒಳಗಿರ್ತಕ್ಕಂಥ ನಡೆಯುವಂಥ ಏನು ತೊಂದರೆಗಳಿರ್ತಾವ, ಮನಸ್ತಾಪ ಇರ್ತಾವ, ಕಿರಿಕಿರಿಗಳಿರ್ತಾವ, ಇವೆಲ್ಲ ಕಡಿಮೆ ಆಗ್ತವೆ. ಪರಿಹಾರಕ್ಕೆ ಏನ್ ಮಾಡಬೇಕು? ಶನಿದೇವರ ಸ್ಮರಣೆ ಮಾಡೋದು ಅಷ್ಟೇ ಅಲ್ಲ, ಕುಟುಂಬ ವರ್ಗ ಚಲೋ ಒಳ್ಳೆ ಸ್ಥಾನದಾಗಿರ್ಬೇಕು, ಸಂತೋಷದಿಂದ ಇರಬೇಕು, ಎಲ್ಲರೂ ಖುಷಿಯಾಗಿ ಇರಬೇಕು ಅಂತ ಹೇಳಿದ್ರೆ ಈ ಸಪ್ತಮದಾಗ ಶನಿ ಇದ್ದಾಗ ಶನಿದೇವ್ರ ಮಂತ್ರ ಜಪ ಮಾಡಿ. ಎರಡನೇದಾಗಿ ಎಲ್ಲರೂ ಕೂಡ್ಕೊಂಡವರಾಗಿ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ದೇವರ ಸ್ಮರಣೆ ಮಾಡ್ರಿ, ದೇವರ ಧ್ಯಾನ ಮಾಡ್ರಿ ಅಂತ ಒಂದು ರೂಢಿಯನ್ನ ಹಾಕೊಡ್ರಿ. ಇಂಥ ದೋಷಗಳು ಪರಿಹಾರ ಆಗ್ತವೆ. ಈ ಶನಿದೇವರು ಸಪ್ತಮದಾಗ ಬಂದಾಗ ಸಣ್ಣ ಸಣ್ಣ ಕೆಲಸ ಸಹಿತ ಒಂದ್ ಸ್ವಲ್ಪ ಡಿಲೇ ಆಗ್ತಾವ, ಲೇಟ್ ಆಗ್ತಾವ, ತಡೆಗಳು ಬರ್ತಾವ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಶನಿದೇವರು ಸಪ್ತಮದಲ್ಲಿ ಇದ್ದಾಗ ಅಂತಹ ಒಂದು ರೀತಿಯಾಗಿರ್ತಕ್ಕಂಥ ಅಭದ್ರತೆ ಇವ್ರಿಗೆ ಕಾಡ್ತದೆ. ಅದಕ್ಕಾಗಿ ಖರ್ಚು ನೋಡ್ರಿ, ಸಂಶಯದಿಂದ ಖರ್ಚು ಮಾಡೋದಿಲ್ಲ. ಸಂಶಯದಿಂದ ಎಲ್ಲಾರ ಮೇಲೂ ಸಂಶಯ ಪಡ್ತಾ ಹೋದ್ರೆ ಕೆಲಸ ಹೆಂಗಾಗ್ಬೇಕು? ಎಲ್ಲಾ ಕಡೆ ನೀವು ವ್ಯಾಪಾರಕ್ಕೂ ಏನೋ ಒಂದು ಸಾಮಾನು ತರ್ಲಿಕ್ಕೆ ಹೋದಾಗ ರೊಕ್ಕ ಕೊಟ್ಟ ಮೇಲೆ ಕೊಡ್ತಾರ. ಆ ರೀತಿಯಾಗಿ ನೀವು ಖರ್ಚು ಮಾಡದೇ ಇದ್ರೆ ಅಂದ್ರೆ ನಾವು ಅಜೀಂತನ ಮಾಡ್ತೀರಿ ಅಂತಲ್ಲ, ಸಂಶಯ ಪಡ್ತೀರಿ. ಆ ಸಂಶಯದಿಂದಾಗಿ ಅಭದ್ರತೆ ಹೆಚ್ಚಿಗೆ ಆಗ್ತದೆ. ನನ್ನ ನೌಕರಿನ ತೆಗೆದ್ರೆ ಹೆಂಗ ಅಂತೇಳಿ ದಿನ ಚಿಂತೆ ಮಾಡ್ಕೊಂಡು ಕೂತ್ರೆ ಆ ನೌಕರಿ ಭಾಳ ದಿವಸ ಆದ್ರೂ ಬಿಟ್ಬಿಡು, ಹೋಗ್ಲೇ ಇಲ್ಲ ಅಂದ್ರೆ ತೆಗೆದು ಬಿಡ್ತಾರ ಅವರು. ಆ ಕಾರಣಕ್ಕೆ ಏನ್ ಹೇಳುದಂದ್ರೆ ಅಭದ್ರತೆ ಕಾಡ್ತಾ ಇರ್ತದೆ. ಇಂಥ ಅಭದ್ರತೆ ಕಾಡಬಾರ್ದು ಅಂತ ಹೇಳಿದ್ರೆ ನೀವು ಶನಿದೇವ್ರ ಜಪ ಮಾಡ್ರಿ, ಹನುಮನ್ ದೇವ್ರ ಜಪ ಮಾಡ್ರಿ. ಒಳ್ಳೆಯ ಸ್ಥಾನದೊಳಗೆ ಗುರು ಇದ್ದಾರೆ, ನಿಮಗೆ ರಕ್ಷಣೆ ಮಾಡ್ತಾ ಇರ್ತಾರೆ. ಆದರೂ ಕೂಡ ಸಂಶಯ ಇಲ್ಲದೆ ಇರೋ ಹಾಗೆ ಎಲ್ಲರ ಜೊತೆಗೆ ಒಂದು ಸದ್ಭಾವದಿಂದ ನಡ್ಕೊಡ್ರಿ, ಪ್ರೀತಿಯಿಂದ ನಡ್ಕೊಡ್ರಿ, ವಿಶ್ವಾಸದಿಂದ ನಡ್ಕೊಡ್ರಿ. ಜಗತ್ತಿನೊಳಗೆ ಹೇಳ್ತಾರೆ, ಜಗತ್ತಿನೊಳಗೆ ವಿಶ್ವಾಸದಿಂದನೇ ವ್ಯವಹಾರಗಳು ನಡೀತಾವೆ. 99% ವಿಶ್ವಾಸ ಅದ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪುಟ್ಟ ತೊಂದರೆಗಳು ಆಗ್ತಿರ್ತಾವ, ಯಾರೋ ದುಷ್ಟರು ಕೆಲವು ದುಷ್ಟತನ ಮಾಡ್ತಾ ಇರ್ತಾರೇನೋ. ಆದ್ರಿಂದ ಸಂಶಯ ಬಿಟ್ಟು, ಯಾವುದೇ ಚಿಂತೆಯನ್ನು ಬಿಟ್ಟು ಮಾಡುವಂತ ವ್ಯವಹಾರದಲ್ಲಿ ನಿಮಗೆ ಒಳ್ಳೇದಾಗ್ತದೆ. ಜಾಗ್ರತೆಯನ್ನು ವಹಿಸ್ರಿ, ಕಾಳಜಿ ಮಾಡ್ರಿ. ವ್ಯಾಪಾರ ವಿಷಯದಲ್ಲಿ ಮೋಸ ಆಗ್ತದೆ ಅಂತೇಳಿ ವ್ಯಾಪಾರನೇ ಮಾಡದೇ ಇದ್ರೆ ಯಾವ ರೀತಿಯಾಗಿ ನಡಿಬೇಕು? ಆದ್ರಿಂದ 6ನೇ ರಾಹು ಮತ್ತು 12ನೇ ಕೇತು ಇರುವುದರಿಂದ, ವ್ಯಯಭಾವದಾಗ ಕೇತು ಇದ್ದಾನೆ, 6ನೇ ಭಾವದಾಗ ರಾಹು ಇದ್ದಾನೆ. 6ನೇ ಭಾವದಾಗ ರಾಹು ಇದ್ದಾಗ ಅಪಾಯದಿಂದ ಪಾರಾಗ್ತಿರಂತೆ. ಕೇತು ಹಾನಿಯನ್ನ ಮಾಡ್ತಾ ಇದ್ರೆ ರಾಹು ಅದನ್ನ ರಕ್ಷಣೆ ಮಾಡ್ತಾನೆ. ಎರಡೂ ಸ್ಥಾನ ಬಹಳ ಸೂಕ್ಷ್ಮವರಿ. ರಾಹು ಮತ್ತು ಕೇತು ಫಲಗಳು ಬಹಳ. ಈ ರಾಶಿಯವ್ರಿಗೆ ಈ ಬಾರಿ ಇನ್ನು ಮುಂದೆ 18 ತಿಂಗಳು ಇದೇ ರೀತಿ ಇರ್ತದೆ. ಹಾನಿಯಾಗುವುದನ್ನ ರಾಹು ದೇವರು ತಡಿತಾನೆ. ಬಹಳಷ್ಟು ಹಾನಿ ಆಗ್ತಿದ್ರೆ ಅರ್ಧ, ಬಹಳಷ್ಟು ಹಾನಿ ಆಗ್ತಿದ್ರೆ ರಾಹು ತಡಿತಾನೆ. ಕೇತುವಿನ ಸ್ವಭಾವೇನು ನೆಗೆಟಿವ್ ಮೆಂಟಾಲಿಟಿ, ಮತ್ತು ನೆಗೆಟಿವ್ ಮೆಂಟಾಲಿಟಿ ಅಂದ್ರೆ ಬೇಡ ಅನ್ನುವಂಥದ್ದು, ವಿಚಿತ್ರ ವರ್ತನೆ, ವಿಚಿತ್ರ ಕಲ್ಪನೆ, ಅದಕ್ಕೆ ತಕ್ಕ ಹಾಗೆ ಅಗದಿ ಐಷಾರಾಮಿ ಜೀವನ, ಇದನ್ನೆಲ್ಲ ಬಿಡಬೇಕು. ಬಿಟ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ. ಅಂಥದ್ದು ಏನಾದರೂ ಆಗ್ತಾ ಇದ್ರೆ, ಅನವಶ್ಯಕ ಖರ್ಚುಗಳಾಗ್ತಿದ್ರೆ ಅದನ್ನ ರಾಹು ತಡಿತಾನೆ ಅಂತ ಹೇಳಿ. ಶತ್ರು ಸ್ಥಾನದಲ್ಲಿ ರಾಹು ಇದ್ದಾಗ, 6ನೇ ಮನೆ ಅಂದ್ರೆ ಶತ್ರು ಸ್ಥಾನ, ಶತ್ರು ಸ್ಥಾನದಲ್ಲಿ ರಾಹು ಇದ್ದಾಗ ಶಸ್ತ್ರಾಘಾತದಿಂದ ಪಾರಾಗ್ತದೆ. ಶಸ್ತ್ರಾಘಾತ ಅಂದ್ರೆ ಈಗಿನ ಕಾಲಕ್ಕೆ ಅಂತ ಏನು ನೀವು ಯಾರೇನು ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಕಾಗಿಲ್ಲ, ಏನಿಲ್ಲ. ಇನ್ನು ಶಸ್ತ್ರಾಘಾತ ಅಂದ್ರೆ ಏನು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಬೀಳುದು ಮಾಡುದು ಇಂಥವೆಲ್ಲ ಆಗ್ತಿರ್ತವೆ, ಸಣ್ಣ ಪುಟ್ಟ ಅಪಘಾತಗಳಾಗ್ತಿರ್ತಾವ. ಅಂತಾದ್ರಿಂದ ರಾಹು ಪಾರ ಮಾಡ್ತಾನಂತ ತಿಳ್ಕೊಬೇಕು. ಅಂಥದ್ರಿಂದ ಆತಂಕದಿಂದ ನೀವು ಪಾರಾಗ್ತೀರಿ. ಅಧಿಕಾರಿಗಳು ನಿಮಗೆ ಉಪದ್ರವ ಕೊಡ್ತಿರ್ತಾರೆ, ಕಿರಿಕಿರಿ ಮಾಡ್ತಿರ್ತಾರೆ, ಅವ್ರು ಯಾರಿಗೂ ಮಣಿಬಾರ್ದು. ಮೃದು ಧೋರಣೆ ಎಲ್ಲ ಕಡೆ ಒಳ್ಳೇದಲ್ಲ, ಸಂಶಯನೂ ಒಳ್ಳೇದಲ್ಲ. ನೀವು ಕೆಲವೊಂದು ಸಂದರ್ಭದಾಗ ನಿಷ್ಠುರವಾಗಿ ಮಾತಾಡಬೇಕು. ನಿಷ್ಠುರವಾಗಿ ಮಾತಾಡೋದ್ರಿಂದ ನಿಮ್ ಕೆಲಸ ಆಗ್ತದೆ. ಯಾರ ಮೇಲೆ ಆದ್ರೂ ಆರೋಪ ಮಾಡಬೇಡ್ರಿ. ಮಾಡಿದ ತಪ್ಪನ್ನು ಒಪ್ಕೋಬೇಕು, ಕ್ಷಮಾಗುಣ ಇರಬೇಕು. ನಾವೇನಾದ್ರೂ ಕನ್ಯಾ ರಾಶಿಯವರು ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ನಾವು ಒಪ್ಕೊಂಡ್ಬಿಡ್ಬೇಕು. ಇನ್ನೊಬ್ರು ಮಾಡಿದಂಥ ತಪ್ಪುಗಳೇನಾದ್ರೂ ಇದ್ರೆ ಅದಕ್ಕೆ ಜಿದ್ದಿಗೆ ಬೀಳಬಾರ್ದು, ಸ್ವಲ್ಪ ಕ್ಷಮೆ ಮಾಡಬೇಕು. ಕ್ಷಮೆಯನ್ನು ಮಾಡಿ, ದೇವ್ರು ನೋಡ್ರಿ ನಮಗೆ ಎಷ್ಟು ಕ್ಷಮಾ ಮಾಡ್ತಾನಂತ ಹೇಳಿದ್ರೆ ನಾವು ಮಾಡುವಂತ ಎಲ್ಲಾ ತಪ್ಪುಗಳನ್ನು ದೇವ್ರು ಕ್ಷಮಾ ಮಾಡ್ತಾ ಇರ್ತಾನಂತ. ಆ ಕಾರಣಕ್ಕಾಗಿ ನಾವು ಮಾಡುವಂತ ಕ್ಷಮಾಗುಣ ಇದ್ದಲ್ಲಿ ಬಹಳಷ್ಟು ಗೆಲುವು ಸಾಧನೆ ಆಗ್ತದೆ. ಒಂದು ಯುದ್ಧ ಕಾಂಡದವಾಗ ಯುದ್ಧದ ವಿಷಯ ಬಂದಾಗ ಹೇಳ್ತಾರೆ, ಕ್ಷಮೆಯಿಂದ ಜಗತ್ತನ್ನು ಗೆಲ್ಲಿಕ್ಕೆ ಸಾಧ್ಯದ ಹೊರತು ಯುದ್ಧದಿಂದ ಅಲ್ಲ. ಈಗ ಅನೇಕ ರಾಷ್ಟ್ರಗಳೊಳಗೆ ಯುದ್ಧ ನಡೀತಾ ಇದೆ, ಬೇರೆ ಬೇರೆ ಕಾರಣಕ್ಕೆ ಯುದ್ಧ ನಡೀತಾ ಇದೆ. ಅಲ್ಲಿ ಒಂದು ವೇಳೆ ಒಂದು ದೇಶದವರು ಒಂದು ಸ್ವಲ್ಪ ಕ್ಷಮೆಯನ್ನ
ಗುಣ ತಾಳ್ಬಿಟ್ರೆ ಜಗತ್ತು ಸಂತೋಷವಾಗಿರ್ತದೆ. ಅಂತ ಒಂದು ಕ್ಷಮಾಗುಣ ಬರಲಿ ಅಂತ ಹೇಳಿದ್ರೆ ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಶಾಂತಾಕಾರಂ, ಸತ್ಯನಾರಾಯಣ ಪೂಜೆ ಒಳಗೆ ಹೇಳ್ತಿರಲ್ಲ, ವಿಷ್ಣು ಸಹಸ್ರನಾಮದ ಹೇಳ್ತೀವಲ್ಲ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅನ್ನುವಂಥ ಮಂತ್ರ ಬರ್ತದೆ. ಈ ಮಂತ್ರವನ್ನ ನಿತ್ಯದಲ್ಲಿ ಪಾರಾಯಣ ಮಾಡ್ರಿ. ಈ ಮಾಡೋದ್ರಿಂದ ಇಂಥ ದೋಷಗಳು ಪರಿಹಾರ ಆಗ್ತಾವ. ಇಂಥ ದೇವರು ಮಾಡಿದಂಥ ಕ್ಷಮಾಗುಣಗಳು ನೆನಪಿಗೆ ಬರ್ತಾವ. ಅದರಿಂದ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಸಮತೋಲನ ಕಾಳ್ಕೊಡ್ರಿ. ಅಸಮಾಧಾನ ಆಗದೆ ಇರೋ ಹಾಗೆ ನೋಡ್ಕೊಡ್ರಿ. ನಿಷ್ಠೆಯಿಂದ ಕರ್ತೃತ್ವ ನಿಮ್ಮ ಶಕ್ತಿ ಎಷ್ಟದೋ ಅಷ್ಟೆಲ್ಲ ಕೆಲಸ ಹಾಕಿ, ಶ್ರಮ ಹಾಕಿ ಕೆಲಸವನ್ನು ಮಾಡಿ, ನಿಷ್ಠೆಯಿಂದ ಮಾಡಿ. ಯಾವುದೇ ಅಪವಾದಗಳು ಬರದೇ ಇರೋ ಹಾಗೆ ನೀವು ಕೆಲಸ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಸಾಧನೆ ಆಗ್ತದೆ. ಈ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು, ಅವರೆಲ್ಲ ಒಳ್ಳೆ ಸಾಧನೆಯನ್ನು ಮಾಡ್ತಾರೆ. 10ನೇ ಭಾವದ ಗುರು ಇದ್ದಾನೆ. ವಿದ್ಯಾರ್ಥಿಗಳಷ್ಟೇ ಅಲ್ಲ, ಒಳ್ಳೆಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಈ ಸಂವತ್ಸರ ಸಾಮಾನ್ಯವಾಗಿ ಒಳ್ಳೆ ಫಲಗಳನ್ನು ಕೊಡುವಂಥದ್ದಿದೆ. ಕೆಲವು ಸೂಚನೆಗಳನ್ನ ಪಾಲಿಸಿದ್ರೆ ಇನ್ನೂ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ತಿಳಿಸ್ತಾ ಈ ಕನ್ಯಾ ರಾಶಿ ಫಲವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಹರೇ ನಮಃ. ಶ್ರೀ ಕೃಷ್ಣಾಯ ನಮಃ.